ಕೊಡಿ ಸಾಕು ಸಾಕು. ಹಾಯ್ ಫ್ರೆಂಡ್ಸ್, ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಯಾರಿಗಿರಲ್ಲ ಹೇಳಿ ಅವ್ರ ಮನೆ ತುಂಬ ನೀಟಾಗಿ ಇಟ್ಕೋಬೇಕು, ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಆದರೆ ಅಷ್ಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಈಗ ನೋಡಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಚಿಕ್ಕ ಚಿಕ್ಕ ಧೂಳಾಗಿರ್ಬೋದು, ಬಕ್ಸ್ ಇದೆಲ್ಲ ಇರುತ್ತೆ. ಅದೇ ಕಾರಣಕ್ಕಂತ ಹೇಳ್ಬಿಟ್ಟು ತುಂಬ ಜನರು ವ್ಯಾಕ್ಯೂಮ್ ಕ್ಲೀನರ್ಸ್ನ ಯೂಸ್ ಮಾಡ್ತಾರೆ. ನೋಡಿ, ಕೆಳಗೆಲ್ಲ ಕಸ ಇದೆಯಂತೆ, ಅವಳು ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ಅವಾಗವಾಗ ಕ್ಲೀನ್ ಮಾಡೋದೆಲ್ಲ ನೋಡ್ಕೊಂಡಿರ್ತಾಳಲ್ಲ. ಅಮ್ಮ, ನೀನು ಮಲ್ಕೊಂಡು ಕ್ಲೀನ್ ಮಾಡಬೇಡ, ಬಾಯ್ಲಿ ಸಾಕು. ಸಾಕು, ನಾನು ಕ್ಲೀನ್ ಮಾಡ್ತೀನಿ ಈಗ, ಬಾ. ನಾನಿವತ್ತು ನಿಮಗೆ ಒಂದು ಒಳ್ಳೆ ವ್ಯಾಕ್ಯೂಮ್ ಕ್ಲೀನರನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಕಾರ್ಡ್ಲೆಸ್, ಅಂದರೆ ಎಲ್ಲಂದ್ರೆ ಅಲ್ಲಿ ವೈರ್ ಕನೆಕ್ಟ್ ಮಾಡಿ ಯೂಸ್ ಮಾಡೋ ಅಗತ್ಯ ಇಲ್ಲ. ಇದಕ್ಕೆ ಒಂದು ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಹಾಕ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ. ಅದೇನು ಅಂದರೆ ILife ಅವರ H11 ಕಾರ್ಡ್ಲೆಸ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್. ಫ್ರೆಂಡ್ಸ್, ನಾನು ಈ ಥರ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿರಲಿಲ್ಲ. ವೈರ್ ಇರುವಂಥದ್ದನ್ನೇ ಯೂಸ್ ಮಾಡ್ತಾ ಇದ್ದೆ. ಕೆಲವೊಂದು ಸಲ ಬೆಡ್ ಕೆಳಗೆ ಕ್ಲೀನ್ ಮಾಡಬೇಕು ಅಥವಾ ಮೇಲ್ಗಡೆ ಕ್ಲೀನ್ ಮಾಡಬೇಕು ಅಂದರೆ ವೈರ್ ಸಾಕಾಗ್ತಾ ಇರಲಿಲ್ಲ. ಈಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡಿ. ಇದು ತುಂಬ ಚಿಕ್ಕದಾಗಿದೆ, ಆರಾಮಾಗಿ ಒಂದು ಪ್ಲೇಸ್ನಲ್ಲಿ ಇಟ್ಬಿಡ್ಬೋದು, ಜಾಸ್ತಿ ಜಾಗ ಕೂಡ ಬೇಕಾಗೋದಿಲ್ಲ. ನೋಡಿ, ಅನ್ಬಾಕ್ಸ್ ಮಾಡಿದ್ಮೇಲೆ ಇಷ್ಟೆಲ್ಲ ಐಟಮ್ಸ್ ಇದೆ. ಈಗ ಒಂದೊಂದನ್ನೇ ನಾನು ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಸರ್ಫೇಸ್ ಕ್ಲೀನರ್. ಇದರಲ್ಲಿ ಡಬಲ್ ರೋಲರ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಅದಷ್ಟಕ್ಕೆ ಅದೇ ತಿರುಗತ್ತೆ, ನಾವು ಜಸ್ಟ್ ಕೈಯಲ್ಲಿ ಇಟ್ಕೊಂಡ್ರೆ ಅದೇ ಮುಂದೆ ಹೋಗ್ತಾ ಇರತ್ತೆ. ಸಾಧಾರಣ ವ್ಯಾಕ್ಯೂಮ್ ಕ್ಲೀನರ್ಗಳಲ್ಲಿ ನಾವು ಪ್ರೆಷರ್ ಹಾಕಿ ದಬ್ಕೊಂಡು ಹೋಗ್ಬೇಕಾಗಿರತ್ತೆ, ಬಟ್ ಇದು ಆ ರೀತಿ ಅಲ್ಲ. ಈ ರೀತಿ ಚಿಕ್ಕ ಚಿಕ್ಕ 2 ವೀಲ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳಿಕ್ಕೆ. ಹಾಗೆ ಇದಕ್ಕೆ ಈ ತರ 2-in-1 ಸಕ್ಷನ್ ನಾಸಲ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಇದು ಬ್ಯಾಟ್ರಿ ಒಂದು ಕೊಟ್ಟಿರ್ತಾರೆ, ನಾವು ಎಕ್ಸ್ಟ್ರಾ ಬೇಕು ಅಂದ್ರೂ ತಗೋಬಹುದು. ಅಂದ್ರೆ ಒಂದು ಚಾರ್ಜಿಂಗ್ ಇಟ್ಬಿಟ್ಟು ಇನ್ನೊಂದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ಚಾರ್ಜಿಂಗ್ ಪಿನ್ ಇದೆ, ಜೊತೆಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಒಂದು ವಾಲ್ ಮೌಂಟ್ ಕೊಟ್ಟಿದ್ದಾರೆ, ಅಂದ್ರೆ ಗೋಡೆಗೆ ಮೊಳೆ ಹಾಕ್ಬಿಟ್ಟು ತಗ್ಲ ಹಾಕಬಹುದು. ಆಮೇಲೆ ಇದಕ್ಕೆ ಕ್ರೆವಿಸ್ ನೋಸಲ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಟೈಟ್ ಪ್ಲೇಸಸ್ ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇದಕ್ಕೆ ಎಕ್ಸ್ಟೆನ್ಷನ್ ಟ್ಯೂಬ್ ಕೂಡ ಇದೆ. ಇದನ್ನ ಅಟ್ಯಾಚ್ ಮಾಡಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ಇನ್ನೂ ಉದ್ದ ಆಗುತ್ತೆ. ಇನ್ನು ಇದು ಬಂದು ವ್ಯಾಕ್ಯೂಮ್ ಕ್ಲೀನರ್ ಬಾಡಿ ತುಂಬಾ ಲೈಟ್ ವೇಟ್ ಇದೆ, 1 kgನೂ ಇಲ್ಲ. ಇಲ್ಲೇ ಡಸ್ಟ್ ಕೂಡ ಕಲೆಕ್ಟ್ ಆಗುತ್ತೆ. ಇದರ ಹಿಂದ್ಗಡೆ ಈ ರೀತಿ ಬ್ಯಾಟ್ರಿಯನ್ನ ಹಾಕ್ಬಿಟ್ಟು ಜಸ್ಟ್ ಆನ್ ಮಾಡಿದ್ರೆ ಆಯ್ತು. ಇನ್ನು ಇದಕ್ಕೆ 2 ತರ ಬಟನ್ ಕೊಟ್ಟಿರ್ತಾರೆ, ಒಂದು ಆನ್ ಮಾಡ್ಲಿಕ್ಕೆ ಮತ್ತೆ ಸ್ಪೀಡ್ನ ಜಾಸ್ತಿ ಮಾಡ್ಲಿಕ್ಕೆ. ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ಅರ್ಥ ಆಗತ್ತೆ, ತುಂಬಾ ಸಿಂಪಲ್ ಆಗಿದೆ. ಆಮೇಲೆ ಈ ವ್ಯಾಕ್ಯೂಮ್ ಕ್ಲೀನರ್ನ ನಾಯ್ಸ್ ಕೂಡ ಅಷ್ಟೊಂದಿಲ್ಲ, ಆರಾಮಾಗಿ ಯಾರಿಗೂ ಡಿಸ್ಟರ್ಬ್ ಮಾಡ್ದೇನೆ ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಫಿಲ್ಟರ್ಸ್, ರೋಲರ್ಸ್ ಈ ರೀತಿ ಇವೆಲ್ಲವುಗಳನ್ನ ವಾಶ್ ಮಾಡ್ಕೋಬಹುದು. ನೋಡಿ, ಇಷ್ಟೇ, ಇವೆಲ್ಲ ಕೊಟ್ಟಿರ್ತಾರೆ. ಇದನ್ನ ಅಟ್ಯಾಚ್ ಮಾಡಿದ್ರೆ ಒಂದು ಚಿಕ್ಕ ಜಾಗದಲ್ಲೇ ಇಡಿಸ್ಬಿಡುತ್ತೆ, ಜಾಸ್ತಿ ಸ್ಪೇಸ್ ಕೂಡ ಅವಶ್ಯಕತೆನೇ ಇಲ್ಲ. ನೋಡಿ, ಈ ರೀತಿ ಬ್ಯಾಟ್ರಿ ಇರುತ್ತೆ, ಜಸ್ಟ್ ಇದಕ್ಕೆ ಹಾಕ್ಬಿಟ್ಟು ಇದನ್ನ ಯೂಸ್ ಮಾಡೋದು. ಇಷ್ಟೇ, ಇದನ್ನ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ಹಾಗೆ ಇದು ತುಂಬ ವೆಯ್ಟ್ ಕೂಡ ಇಲ್ಲ, ಯೂಸ್ ಮಾಡೋದು ತುಂಬ ಈಸಿಯಾಗಿದೆ. ಫ್ರೆಂಡ್ಸ್, ನಾರ್ಮಲ್ ವ್ಯಾಕ್ಯೂಮ್ ಕ್ಲೀನರ್ಗೆ ಒಂದೇ ರೋಲರ್ ಇರುತ್ತೆ, ಆದರೆ ಇದಕ್ಕೆ 2 ರೋಲರ್ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಈ ವ್ಯಾಕ್ಯೂಮ್ ಕ್ಲೀನರ್ಗೆ 2 ಫ್ಲೆಕ್ಸಿಬಲ್ ರೊಟೇಷನ್ ಯೂನಿವರ್ಸಲ್ ವೀಲ್ಸ್ ಇದೆ. ಇದು ಯಾವ ಕಡೆ ಬೇಕೋ ಆ ಡೈರೆಕ್ಷನ್ಗೆ ತಿರುಗಿಸ್ಕೊಳ್ಳಕ್ಕೆ ತುಂಬಾನೇ ಆರಾಮಾಗಿದೆ. ಇದರಿಂದ ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನು ಇದು ವೆಯ್ಟ್ ಅಷ್ಟೊಂದೇನಿಲ್ಲ, ಅದಕ್ಕಾಗಿ ತುಂಬಾ ಹೊತ್ತು ಆರಾಮಾಗಿ ಯೂಸ್ ಮಾಡಬಹುದು. ಇನ್ನೊಂದೇನು ಗೊತ್ತಾ, ತುಂಬಾ ವ್ಯಾಕ್ಯೂಮ್ ಕ್ಲೀನರ್ಸ್ಗೆ ಫಿಲ್ಟರ್ಸ್ ಬಂದ್ಬಿಟ್ಟು ರಿಪ್ಲೇಸ್ ಮಾಡ್ಕೋಬೇಕಾಗಿರುತ್ತೆ, ಬಟ್ ಇದಕ್ಕೆ ಬಂದ್ಬಿಟ್ಟು ವಾಷಬಲ್ ಕೊಟ್ಟಿದ್ದಾರೆ, ಅಂದ್ರೆ ನಾವು ವಾಶ್ ಮಾಡಿಬಿಟ್ಟು ಮತ್ತೆ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಈ ವ್ಯಾಕ್ಯೂಮ್ ಕ್ಲೀನರ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮನೇಲಿ ಅಷ್ಟೊಂದು ಕಾಣೋಷ್ಟು ಕಸ ಇಲ್ಲ, ಅದಕ್ಕಾಗಿ ಕಾಣಿಸ್ಬೇಕು ಅದು ಹೇಗೆ ತಗೊಳುತ್ತೆ ಕಸ ಅನ್ನೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ರವೆನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಕಸವನ್ನು ಅದು ಎಷ್ಟು ಚೆನ್ನಾಗಿ ಹೀರ್ಕೋತಾ ಇದೆ ಅಂತ. ಗಲೀಜಾಗಿರಬಹುದು, ಸಾಕು ಪ್ರಾಣಿಗಳ ಕೂದಲಾಗಿರಬಹುದು, ಎಲ್ಲವುದನ್ನ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಆಮೇಲೆ ಇದರಿಂದ ಮೆಟ್ಲುಗಳ ಮೇಲೇನೂ ಕೂಡ ಈಸಿಯಾಗಿ ಕ್ಲೀನ್ ಮಾಡಬಹುದು.
ಇದಕ್ಕೆ ಕೆಲವೊಂದು ಬಗೆಯ ಅಟ್ಯಾಚ್ಮೆಂಟ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ನೋಡಿ 2-in-1 ಸಕ್ಷನ್ ನಾಸಲ್. ಇದನ್ನ ನೀವು ಕಂಪ್ಯೂಟರ್ ಆಗಿರಬಹುದು, ಕೀಬೋರ್ಡ್, ಕಾರ್ ಅನ್ನ ಕ್ಲೀನ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡಬಹುದು. ನಾನೀಗ ಕಾರ್ ಮ್ಯಾಟ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬ್ರಷ್ ತರ ಇದೆ ಅಲ್ವಾ, ಇದರಿಂದ ನಾವು ಕೆಲವೊಂದು ಜಾಗದಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತಹ ಜಾಗದಲ್ಲಿ ಜಸ್ಟ್ ಈ ತರ ಬ್ರಷ್ ಇಟ್ಬಿಟ್ಟು ಕ್ಲೀನ್ ಮಾಡಿದ್ರಾಯ್ತು. ಇನ್ನೊಂದು ಕ್ರೆವಿಸ್ ನಾಸಲ್ ಇದೆ. ಇದನ್ನ ಟೈಟ್ ಪ್ಲೇಸಸ್ ಅಲ್ಲಿ ಅಂದ್ರೆ ಸಂಧಿಗಳಲ್ಲಿ, ಈ ತರ ಸೋಫಾ ಎಡ್ಜಸ್ ಅಲ್ಲಿ ಈಸಿಯಾಗಿ ಕ್ಲೀನ್ ಮಾಡಬಹುದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಎಕ್ಸ್ಟೆನ್ಷನ್ ಟ್ಯೂಬ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಹೈಟ್ ಅಲ್ಲಿ ಇರ್ತಕ್ಕಂಥದ್ದು, ಫ್ಯಾನ್, ಸೀಲಿಂಗ್ ಇಂಥದನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡಬಹುದು. ನಾನು ತುಂಬಾ ವ್ಯಾಕ್ಯೂಮ್ ಕ್ಲೀನರ್ಗಳನ್ನ ನೋಡಿದ್ದೀನಿ, ಆ ಕಸನ ಕೈ ಹಾಕ್ಬಿಟ್ಟು ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ. ಆದರೆ ಇದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಜಸ್ಟ್ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಕಸನ ಕೈಯಿಂದ ಮುಟ್ಟದೇಲೆ ಡಂಪ್ ಮಾಡಬಹುದು. ಫ್ರೆಂಡ್ಸ್, ನನಗಂತೂ ಈ ವ್ಯಾಕ್ಯೂಮ್ ಕ್ಲೀನರ್ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ತುಂಬ ಪವರ್ಫುಲ್ ಆಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ, ಈಸಿಯಾಗಿ ಯೂಸ್ ಮಾಡ್ಬೋದು. ಇನ್ನು ಬ್ಯುಸಿ ಆಗಿರ್ತಕ್ಕಂಥವ್ರಿಗೆ ಇದು ಒಂದು ಪರ್ಫೆಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ take care. Bye-bye. Bye-bye. Bye. Bye-bye. Bye-bye.